ಇವತ್ತು ನಾನು ಒಂದು ಸ್ಪೆಷಲ್ ಚೂಡ ರೆಸಿಪಿ ಶೇರ್ ಮಾಡಕತ್ತೀನಿ ರೀ. ಇದು ಹೆಲ್ದಿ ಅಷ್ಟೇ ಅಲ್ದ ಭಾಳ ಅಂದ್ರೆ ಭಾಳ ರುಚಿನೂ ಆಗ್ತೈತಿ. ಮೊದಲ ನಾ ಇಲ್ಲೇ ಒಂದು ದೊಡ್ಡ ಕಡಾಯಿ ಬಿಸಿ ಮಾಡಕ್ಕಿಟ್ಟಿದ್ರಾಗ ಒಂದು 150 ಗ್ರಾಮ್ ಅಷ್ಟು ಚುನ್ಮರಿ ಹಾಕಿ ಹುರಿಯಾಕತ್ತೀನಿ ರೀ. ನೀವು ಯಾವ್ದಾರ ಚುನ್ಮರಿ ತಗೋರು ನಡಿತೈತಿ. ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದದನ್ನ ಚಲೋ ತಂಗೆ ಗರಿ ಗರಿ ಆಗುತ್ತಾನ ಹುರಿತೀನಿ. ನೋಡ್ರಿ ಇಷ್ಟು ಗರಿ ಗರಿ ಆಗಬೇಕು ಅಂದ್ರೆ ಚೂಡ ಭಾಳ ರುಚಿ ಆಗ್ತಾವು. ಇದನ್ನ ತೆಗೆದು ನೆಕ್ಸ್ಟ್ ನಾನು ಕಡಾಯಿ ಒಳಗೆ ಒಂದು ಅರ್ಧ ಬೌಲ್ ಅಷ್ಟು ಅಂದ್ರೆ ನಾ ಎಷ್ಟು ಚುನ್ಮರಿ ತಗೊಂಡಿದ್ನಲ್ರಿ ಅದ್ರ ಅರ್ಧದಷ್ಟು ಮಕಾನ ಹಾಕಿ ಇದನ್ನು ಗರಿ ಗರಿ ಆಗುತ್ತಾನ ಚಲೋ ತಂಗೆ ಹುರಿತೀನಿ. ಕಮಲದ ಬೀಜ, ತಾವರೆ ಬೀಜ ಅಥವಾ ಮಖಾನ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ಹೇಳಿ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಇದು ಗರಿ ಗರಿ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿತೈತ್ರಿ. ಚುನ್ಮರಿಗತ್ಲೆ ಇದು ಜಲ್ದಿ ಕ್ರಿಸ್ಪಿ ಆಗೋದಿಲ್ಲ. ಅದಕ್ಕೆ ಸಣ್ಣ ಉರಿ ಒಳಗೆ ಇದನ್ನ ಕೈ ಬಿಡ್ಲಾರ್ದನ ಹುರ್ಕೊಂತಾನೆ ಇರಬೇಕು. ಕೈ ಬಿಟ್ರೆ ಹೊತ್ತಾವ, ಅದಕ್ಕೆ ಕೈ ಬಿಡಕ್ಕೆ ಹೋಗ್ಬಾಡ್ರಿ. ಈ ಮಖಾನ ಐತಲ್ರಿ ಬರೀ